ನಾನು ನಿಮ್ಮ ಪ್ರೀತಿಯ ನೇಹಾ ಬಸವರಾಜ್. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ನಿಮ್ಗೊಂದು ಕ್ವಶನ್ನು, ಬೆಣ್ಣೆ ಹಚ್ಚೋದ್ರಲ್ಲಿ ಯಾರು ಮುಂದೆ ಹೇಳಿ? ಆಫ್ಕೋರ್ಸ್ ನಾವು ಹೆಣ್ಮಕ್ಳೇ. ಕೆಲವೊಂದ್ಸಲಿ ನಮ್ದೇನೋ ಕೆಲಸ ಆಗ್ಬೇಕಾಗತ್ತೆ, ಅವಾಗ ನಮ್ಮ ಪರಿಚಯ ಇಲ್ದಿರೋರ್ನ ಹೋಗಿ ನಾವು ಬೆಣ್ಣೆ ಹಚ್ಬೇಕಾಗತ್ತೆ. ಹುಡುಗಿ ಬೆಣ್ಣೆ ಹಚ್ತಾಳೆ ಅಂದ್ರೆ ಯಾರು ಬೇಡ ಅಂತಾರೆ ಹೇಳಿ? ಇವಾಗ ನಾನು ತೋರ್ಸಕ್ಕೆ ಹೊರಟಿರೋ ಸೀನಲ್ಲೂ ಹಾಗೆ ಆಗಿದೆ. ಇವಾಗ ಇಲ್ಲಿ ಹೀರೋಯಿನು ಬೆಣ್ಣೆ ಹಚ್ಚಕ್ಕೆ ರೆಡಿ ಇದ್ದಾರೆ, ಅವ್ರಿಗೆ ಲಿಫ್ಟ್ ಬೇಕಾಗಿದೆ, ಬಕ್ರಾ ಕೂಡ ಸಿಕ್ಕಿದ್ದಾರೆ. ಆದರೆ ಹೀರೋಯಿನ್ ಹೇಗೆ ಬೆಣ್ಣೆ ಹಚ್ತಾಳೆ ಅಂತ ಈ ಸಖತ್ತಾಗಿರೋ ಸೀನ್ನ ನೋಡ್ಕೊಂಡು ಬರೋಣ. ಸಾರಿ, ಕ್ಯಾನ್ ಐ ಹೆಲ್ಪ್ ಯು? ಆಫ್ ಕೋರ್ಸ್, ಬಟ್ ನೀವು ನೋಡಿ, ಲೇಡೀಸು ಒಂಥರ ಬಾಲ್ ಇದೆ, ಬಾಲ್. ಆ ಬಾಲ್ನ ಕ್ಯಾಚ್ ಮಾಡೋ ಹ್ಯಾಂಡ್ ಜೆಂಟ್ಸ್. ಸೊ ಸಿಕ್ಕಿರೋ ಆಪರ್ಚುನಿಟಿನ ಈ ಹ್ಯಾಂಡ್ಗಳು ಮಿಸ್ ಮಾಡ್ಕೋಬಾರ್ದಲ್ಲ. ಸೋ ಸ್ವೀಟ್ ಆಫ್ ಯು. ಜಿಸ್ಕಾ ದಿಲ್ ಮೇ ದಡ್ಕಾ ಲಗಾ ಉಸ್ಕಾ ದಿಲ್ ಜಿಂಗಲಾ. ಗ್ರೇಟ್. ಏನ್ ಮಾಡ್ತಿದ್ದೀರಾ? ಐ ಆಮ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್. You looks hard. Oh, thank you, but I am little short. But you're very smart. Oh yeah. Yo, Miss ಪ್ರೀತಿ. ಪ್ರೀತಿ. Hello. ಯಾವಾಗ ಕೊಡ್ತೀಯಾ? ನೈಸ್ ನೇಮ್. ನಿಮ್ದು ಒಳ್ಳೆ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಬಿಕಾಸ್ ನೀವು ಇಷ್ಟು ಬಿಸಿ ಇದ್ರು. ನೋ ನಾನೇನು ಬಿಸಿ ಇಲ್ಲ. ಲೇಡೀಸ್ ನಾವು ನೋಡಿದ ತಕ್ಷಣ ನಾನು ಕರಗಿ ನೀರಾಗಿ ಅವ್ರ ಕಡೆ ಹರಿತಾ ಇರ್ತೀನಿ. ಎಲ್ಲಿಗೆ ಹೋಗ್ಬೇಕು? ಓರಿಯನ್ ಮಾಲ್. ಕ್ಯಾನ್ ಯು ಹೆಲ್ಪ್ ಇಟ್ ಔಟ್? ಕೀಪ್ ದಿಸ್. Sure. Come on. Miss, are you comfortable? Yup. ಸ್ಮೆಲ್ ಬರ್ತಾ ಇಲ್ಲ? ಹಾ, ಎಲ್ಲೋ ನಾಯಿ ಸತ್ತು ವಾಸನೆ ಬರ್ತಿದೆ. ರೇ ಅದು ಪಾಯ್ಸನ್ ರೀ, ಅದು ಪಾಯ್ಸನ್. ತಗೊಂಡಿದ್ದೀರಾ? ತಗೊಳ್ದೆ. ಮತ್ತೆ ಸಾಯಲ್ವಾ? ಸಾಯೋದಲ್ಲಮ್ಮ, ಪಾಯ್ಸನ್ ಅಂದ್ರೆ ಸೆಂಟಮ್, ಅದು ಮೈಗೆ ಹಾಕೊಳ್ಳೋದು. ಸ್ಮೆಲ್ ನೋಡು, ಚೆನ್ನಾಗಿದ್ಯಾ? ಸೂಪರ್ ಸೂಪರ್. ನಾನು ಜೋರಾಗಿ ಹಂಪಿ ಎಗರಿಸ್ತೀನಿ, ಹಂಗೆ ಎಗರಿ ಸಡನ್ ಆಗಿ ಬ್ರೇಕ್ ಹಾಕ್ತೀನಿ, ನೀನ್ ಹಂಗೆ ಹಾರ್ಕೊಂಬಂದು ನನ್ನ ಮೇಲ್ ಬೀಳ್ತೀಯಾ ಅಂತ ನೀನ್ ಅನ್ಕೊಂಡೆ ಅಲ್ಲ. ಆದ್ರೆ ನಾನು ಆ ಥರದವನಲ್ಲ. ಆದ್ರೂ ನಂಗೇನ್ ತೊಂದ್ರೆ ಇಲ್ಲ. ಅಂದ್ರೆ ಸೀದೆ. ಏನಿದು ಹಲ್ಚು ಚಕ? ಅಲ್ಚುಚ್ಚಕ್ಕಲ್ಲ, ತುಂಬಾ ವೈಲ್ಡ್ ಆಗಿದ್ದಾಳಪ್ಪ. ಹೇಗಿತ್ತು ನಮ್ಮ ಹೀರೋಯಿನ್ ಸಾಧು ಮಹಾರಾಜ್ ಅವ್ರಿಗೆ ಬೆಣ್ಣೆ ಹಚ್ಚಿದ್ದು? ಒಂದೊಂದು ಮಾತಲ್ಲಿ ನುಗ್ಗಿ ಮರ ಹಚ್ಬಿಟ್ರು. ಈ ಸಖತ್ತಾಗಿರೋ ಸೀನ್ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಸೂಪರ್ ಸ್ಟಾರ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಉದಯ ಕಾಮಿಡಿ ಹೀಗೆ ನೋಡ್ತಾ ಇರಿ, ನಗ್ತಾ ಇರಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನೇಹಾ ಬಸವರಾಜ್. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಇತ್ತೀಚೆಗೆ ಹೊಸದಾಗಿ ಇಂಡಸ್ಟ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ಬಂದಿರ್ತಾರಲ್ಲ, ಅವ್ರ ತಲೆ ಯಾವಾಗ್ಲೂ ಕತೆ ಕಡೆನೇ ಇರುತ್ತೆ. ಇವ್ರು ಯಾವಾಗ್ಲೂ ಸ್ಲೀಪ್ ಸಿನಿಮಾ, ಈಟ್ ಸಿನಿಮಾ, ಡ್ರಿಂಕ್ ಸಿನಿಮಾ, ಥಿಂಕ್ ಸಿನಿಮಾ, ಯಾವಾಗ್ಲೂ ಇದೇ ಮೂಡಲ್ಲಿ ಇರ್ತಾರೆ. ಕೆಲವೊಬ್ರು ಡೈರೆಕ್ಟರ್ ಇರ್ತಾರೆ, ಅವ್ರ ಕತೆ ಏನೋ ಗೊತ್ತಿರಲ್ಲ, ಆದ್ರೆ ಹೇಗೋ ಏನೋ ಈ ಪ್ರೊಡ್ಯೂಸರ್ನ ಬೂಟಿಗೆ ಹಾಕೊಂಡು ಮೂವಿನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಕೆಲವೊಬ್ರು ಡೈರೆಕ್ಟರ್ ಇರ್ತಾರೆ, ಅವ್ರು ಈ ಕತೆ ಮಾಡೋ ಗೋಜ್ಗೆ ಹೋಗಲ್ಲ. ಏನ್ ಮಾಡ್ತಾರೆ ಅವ್ರು ಅಂತಂದ್ರೆ, ಒಂದು 15 ಬ್ಲಾಕ್ ಬಸ್ಟರ್ ಸಿನಿಮಾಗಳಿಂದ ಒಂದು 5 ಸೀನ್ನ ಕದ್ದು ಒಂದು ಮೂವಿನೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಒಬ್ರು ಡೈರೆಕ್ಟರ್ ಇದ್ದಾರೆ, ಅವರೊಂದು ಮೂವಿ ಸ್ಟಾರ್ಟ್ ಮಾಡಕ್ ಹೋಗ್ತಿದ್ದಾರೆ. ಆ ಮೂವಿ ಹೀರೋ ಹೀರೋಯಿನ್ ಯಾರು ಅಂತ ನಾನು ಹೇಳಲ್ಲ, ಈ ಸೀನ್ನ ನೋಡಿ ನೀವೇ ಎಂಜಾಯ್ ಮಾಡಿ. ಅರೆ ತೆರಿ ಮಾಕಿ ಕಸಮ್, ಖೂನ್ ಭಿಜಾಯೆಂಗೆ ಹಮ್, ಮಾರೋ ಧಮ್ ಕಾ ಧಮ್, ಆಕ್ಷನ್. ಹತ್ತೇರಿ. ಏಯ್, ಇದು ಹಿಂದಿ ಫಿಲ್ಮಾ? ನಾನ್ ಡೇಟ್ಸ್ ಎಲ್ಲ ಕೊಡಕ್ಕಾಗಲ್ಲ. ಅರೆ ಕನ್ನಡ ಸಮಯ AK-77. मेरे को आंख मारता है रे. वो खिलाड़ियों का खिलाड़ी है, कुछ भी मारने दो. प्रताप मेरे को चुम्मा देता है रे. ಎಂತ ರಸಿಕನೋ, ಕ್ಯಾಪ್ ಅಲ್ಲಿ ಹೊಡೆದ್ಬಿಟ್ಟ. ಯಾಕೋ ಓವರ್ ಆಯ್ತು. ಅಕ್ಕ ನೀನ್ ನಿಂತಿರೋ ಲೂ 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 ಕಲ್ಲೇನೋ ಅಲ್ಲ, ಲೂ ಹುಲ್ಲೇನೋ ಅಲ್ಲ. ಅಯ್ಯೋ, ನಿಂತಿರೋ ಹುಲ್ ಪಕ್ಕ ತುಪ್ಪಾಕಿದೆ, ತಗೊಂಡ್ ತುಟ್ಬಿಡಕ್ಕ. ಇದು ಅದಕ್ಕಿಂತ ವಕ್ರವಾಗಿದೆ, ಸುಟ್ಬಿಡಕ. ये डरते ही नहीं रे. पैदा ही जैसा रे. मार रे, मार 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 मार. ಅಯ್ಯೋ ಅಕ್ಕ, ಡೈರೆಕ್ಟ್ ರಕ್ತ ಸುರಿಸ್ಕೊಂಡು ಡೈರೆಕ್ಷನ್ ಮಾಡ್ತಾವ್ರಕ್ಕ. ಬಾಬಾ ಬಾಬಾ, ಪೊಸಿಷನ್ ತಗೋ, ಕಮಾನ್ ಇಲ್ಲಿ ಮಾರೋ, ಇಲ್ಲಿ ಮಾರೋ, ಇಲ್ಲಿ ಮಾರೋ. ಏನ್ ಡೈರೆಕ್ಟರ್ ಬಾಯಲ್ಲಿ ಹೊಗೆ ಮಾತಾಡ್ದೆ? ಅಲ್ಲೇ
ಚಿಮ್ನಿಲಿ ಹೋಗೇ ಬರ್ತಾ ಇದೆ ಅಂದ್ರೆ ಅಡಿಗೆ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಅಲ್ವೇನೋ ಅರ್ಥ. ಅಯ್ಯೋ! ಹೇಗಿತ್ತು ನಮ್ಮ ಸಾಧು ಮಹಾರಾಜ್ ಅವರ ಡೈರೆಕ್ಷನ್ನು? ಸೂಪರ್ ಆಗಿತ್ತಲ್ವಾ? ಈ ಸಖತ್ತಾಗಿರೋ ಸೀನ್ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದೀರಾ ಅಂತ ನನಗೆ ಗೊತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೀವಿವಾಗ ನೋಡ್ತಿದ್ದೀರಾ ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೇಹಾ ಬಸವರಾಜ್. ವೆಲ್ಕಮ್ ಟು ಡೋಂಟ್ ವರಿ ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಈ ಅಮ್ಮಂದಿರ್ಗೆ ಮಗ ಅಂದ್ರೆ ಒಂಥರ ಕೊಹಿನೂರ್ ಡೈಮಂಡ್ ಇದ್ದಂಗ. ಅವ್ರಿಗೆ ಸ್ನಾನ ಮಾಡಿಸೋದೇನೋ ಬೇಡ ಬೇಡ ಅಂತ ಅಂದ್ರೂ ತಲೆಗೆ ಎಣ್ಣೆ ಹಚ್ಚೋದೇನೋ ಒಂದ್ ಪಟ್ಟು ಜಾಸ್ತಿನೇ ಪ್ರೀತಿ ಇರುತ್ತೆ. ಇದು ಎಲ್ಲ ಮನೆಯಲ್ಲೂ ಕಾಮನ್ ವಿಷಯನೇ. ಇಲ್ಲೂ ಒಬ್ರು ತಾಯಿ ಇದ್ದಾರೆ, ಅವ್ರ ಪ್ರೀತಿ ಮಮತೆ ಸ್ವಲ್ಪ ಜಾಸ್ತಿನೇ ಇದೆ. ಈ ತರ ತಾಯಿನ ನೀವು ಎಲ್ಲೂ ನೋಡಿರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ತನ್ನ ಮಗನಿಗೆ ತೊಂದರೆ ಆಗುತ್ತೆ ಅಂತ ಬೇರೆಯವ್ರಿಗೆ ಬೈಯೋದೇನ್ ಗದರ್ಸೋದೇನ್ ಈ ತರ ನೀವೆಲ್ಲಾದ್ರೂ ನೋಡಿದೀರಾ? ಇಲ್ಲ ತಾನೆ? ಈ ಸಖತ್ತಾಗಿರೋ ಸೀನ್ ನೋಡಿ ಎಂಜಾಯ್ ಮಾಡಿ. ಮಗು ಮಲಗಿದೆ, ಜಾಸ್ತಿ ಅರಿಚ್ಕೊಂಡ್ರೆ ಮೈಯೆಲ್ಲ ಪರ್ಚೋಗುತ್ತೆ. ಟೊಮೊಟೊ, ಈರುಳ್ಳಿ, ಆಲೂಗಡ್ಡೆ, ಬದನೆಕಾಯಿ. ಅಮ್ಮ ಏನೇ? ಪರವಾಗಿಲ್ಲ, ಜೋರಾಗೆ ಮಾತಾಡು. ನಿನ್ ಮಗು ಎದ್ದು ಸ್ನಾನಕ್ಕೆ ಹೋಗಾಯ್ತು. ಅಯ್ಯೋ, ಇಷ್ಟು ಬೇಗ ಎದ್ಬಿಟ್ನಾ? ಅಮ್ಮ, ಅವನು ಊರಲ್ಲೆಲ್ಲ ಕೊಡೋ ಬಿಲ್ಡಪ್ ತಡ್ಕೊಳಕ್ ಆಗ್ತಿಲ್ಲ, ಈಗ ಮನೇಲೂನಾ? ಅಮ್ಮ, ಮೈ ಡಿಯರ್ ದುಶ್ಮನ್ ಸಿಸ್ಟರ್. ಏಯ್, ದುಶ್ಮನ್ ಸಿಸ್ಟರ್ ಅಂದ್ಮೇಲೆ ಮೈ ಡಿಯರ್ ಅಂತ ಯಾಕೋ ಸೇರಿಸ್ತಾ ಇದೀಯಾ? ದೊಡ್ಡವ್ರು ಹೇಳಿದ್ದಾರೆ, ಸ್ನೇಹಿತರನ್ನ ಹತ್ರ ಇಟ್ಕೋಬೇಕಂತೆ, ದುಶ್ಮನ್ಗಳನ್ನ ಇನ್ನೂ ಹತ್ರ ಇಟ್ಕೋಬೇಕಂತೆ. ಅವಾಗ್ಲೇ ನಾವು ಬೆಳೆಯಕ್ಕಾಗೋದು, ಎಲ್ರೂ ಮನ್ಸಲ್ಲಿ ಉಳಿಯಕ್ಕಾಗೋದು. ಸಂತು, ಸಂತು, ಸಂತು. ಜಾಸ್ತಿ ಮಾತಾಡಿ ಬಾಯಿ ನೋಯಿಸ್ಕೋಬೇಡ್ವೋ. ನಡಿ, ತಿಂಡಿ ತಿನ್ನುವ. ಇವ್ರಪ್ಪ ಹಳೆ ವಿಲನ್ನು, ನಾವ್ ಎದ್ರಕೊಂಡ್ಬಿಡ್ತೀವಿ. ಬೆಳಗ್ಗೆ ಎದ್ದು ನಿನಗೋಸ್ಕರನೇ ರೆಡಿ ಮಾಡಿದೀನಿ. ಐ ಲವ್ ಯು ಮಮ್ಮಿ. ನಾನು ಒಬ್ಳು ಮಗಳಿದೀನಿ ಅನ್ನೋದು ಮರ್ತೋಗಿರೋ ಹಾಗಿದೆ. ನೆತ್ಕೊಂಡ ಕೆರೆಗೆ ಬಿಸಾಕ್ಬಿಡ್ಲ? ಬೇಡ, ಸುಂದರ್ ನನ್ ತಲೆಗೆ ತೊಡ್ತಾ ಇದ್ದಾನು. ಬೇಡಮ್ಮ, ನಿನ್ನೆ ತಡ್ಕೊಳ್ತಾನ ಅವನು. ನನ್ ಕೆಪಾಸಿಟಿ ಎಂತದ್ದು ಅಂತ ನಿಮ್ಮೊಬ್ರಿಗೆ ಗೊತ್ತಿರೋದು. ಬರ್ತೀನಿ ಕಣೆ. ಬಾಯ್ ಸಂತು. ಬಾಯಮ್ಮ. ಸರಿಮ್ಮ, ನಾನು ಬರ್ತೀನಿ. ಬಾಯ್. ಯಾಕೋ? ಇಂಜಿನ್ ಹೋದ್ಮೇಲೆ ಬೋಗಿಗಳು ಹೋಗ್ತಾ ಇರ್ಬೇಕಮ್ಮ. ಬಾಯ್. ಹೇಗಿತ್ತು ತಾಯಿ ಮಗನ ಅಕ್ಕರೆ ಪ್ರೀತಿ? ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಹೀಗೆ ತಾಯಿ ಮಗನ ಸಂಬಂಧ ಅಂದ್ರೆ ಸ್ವಲ್ಪ ಓವರ್ ಆಗೇ ಆಗುತ್ತೆ. ಆದ್ರೆ ಏನ್ ಮಾಡಕ್ಕಾಗಲ್ಲ. ಈ ಸಖತ್ತಾಗಿರೋ ಸೀನ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದಿರ ಅಲ್ವಾ? ನಂಗೆ ಗೊತ್ತು ನೀವೆಲ್ಲ ಎಂಜಾಯ್ ಮಾಡಿರ್ತೀರ ಅಂತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಉದಯ ಕಾಮಿಡಿ ಹೀಗೆ ನೋಡ್ತಾ ಇರಿ, ಮತ್ತೆ ನಗ್ತಾ ಇರಿ. ಡೋಂಟ್ ವರಿ ನಗ್ತಾ ಇರಿ.